ಗುಣಮಟ್ಟದ ಕಾಮಗಾರಿಗೆ ಅಭಿವೃದ್ಧಿ ಕೆಲಸಕ್ಕೆ ಹೆಸರುವಾಸಿಯಾಗಬೇಕಾಗಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ಈಗ ಕಳಪೆ ಗುಣಮಟ್ಟದ ಕಾಮಗಾರಿಯ ಮೂಲಕ ವ್ಯಾಪಕ ಸದ್ದನ್ನು ಮಾಡ್ತಾ ಇದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ಬಿಬಿಎಂಪಿಯ ಈ ಕಳಪೆ ಕಾಮಗಾರಿ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಸಹಜವಾಗಿಯೇ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎಲ್ಲಿ ಏನು ಕತೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಬಿಎಂಪಿ ಕಳ್ಳಾಟ. ಡಾಂಬರೀಕರಣ ಮಾಡಿದ 3 ದಿನಕ್ಕೆ ಕಿತ್ತು ಬಂದ ಡಾಂಬರ್. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಬಾಣಸ್ವಾಡಿಯ ಅಣ್ಣಯ್ಯ ರೆಡ್ಡಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಕಳೆದ 3 ದಿನಗಳ ಹಿಂದೆ 2 ಕಿಲೋಮೀಟರ್ನಷ್ಟು ಉದ್ದದಲ್ಲಿ ಡಾಂಬರೀಕರಣ ಮಾಡಿದೆ. ಟಾರು ಹಾಕಿದ 3 ದಿನಕ್ಕೆ ಟಾರು ಎಲ್ಲವೂ ಕೂಡ ಎದ್ದು ಬರ್ತಿದೆ. ರಸ್ತೆ ಮೇಲೆ ಡಾಂಬರು ಬಂದ ಕಾರಣ ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುತ್ತಾ ಇದ್ದಾರೆ. ಕಿತ್ತು ಬಂದ ಟಾರನ್ನ ಸ್ವತಃ ಸಾರ್ವಜನಿಕರು, ಅಂಗಡಿ ಮಾಲೀಕರೇ ಒಂದು ಕಡೆ ಗುಡ್ಡೆ ಹಾಕ್ತಿದ್ದಾರೆ. ಇನ್ನು ಬಿಬಿಎಂಪಿ ಡಾಂಬರು ಕಳ್ಳಾಟವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಬಿಬಿಎಂಪಿ ಕಳ್ಳಾಟ 1 ಬಾಣಸ್ವಾಡಿ ಮುಖ್ಯ ರಸ್ತೆ. ಬಿಬಿಎಂಪಿಯ ಕಳಪೆ ಕಾಮಗಾರಿಯನ್ನು ಇವತ್ತು ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ಅಷ್ಟೇ ಬಾಣಸ್ವಾಡಿಯ ಮುಖ್ಯ ರಸ್ತೆಯಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ಮಾಡಿರುವಂತಹ ಡಾಂಬರ್ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಚಿತ್ರಣ ಹೇಗಿದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಬಾಣಸ್ವಾಡಿಯ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯಲ್ಲಿ ಕಳೆದ 3-4 ದಿನಗಳ ಹಿಂದಷ್ಟೇ ಡಾಂಬರೀಕರಣ ಮಾಡಿದ್ದಾರೆ. ಈ ಡಾಂಬರೀಕರಣ ಮಾಡಿರುವಂಥ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಮೇಲೆ ಹಾಕಿದಂಥ ಜಲ್ಲಿ ಮತ್ತು ಡಾಂಬರ್ ಏನಿತ್ತು ಅದೆಲ್ಲವೂ ಕೂಡ ಕಿತ್ತು ಬರ್ತಾ ಇದ್ದು ಈ ರೀತಿ ಕಿತ್ತು ಬರ್ತಾ ಇರೋ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿ ಕಳಪೆ ಡಾಂಬರೀಕರಣ ಮಾಡಿದ್ದಾರೆ. ಈ ರೀತಿ ಬರ್ತಕ್ಕಂಥದ್ದನ್ನೆಲ್ಲ ಸ್ವತಃವಾಗಿ ಇಲ್ಲಿರ್ತಕ್ಕಂಥ ಅಂಗಡಿಯವರೆಲ್ಲರೂ ಕೂಡ ಇಲ್ಲಿ ಗುಡ್ಡೆ ಹಾಕಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಬಿಬಿಎಂಪಿಯ ಕಳಪೆ ಕಾಮಗಾರಿ. ಇದೆಲ್ಲವೂ ಕೂಡ ರಸ್ತೆ ಮೇಲೆ ಎದ್ದು ವಾಹನ ಸವಾರರು ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು, ಬಿದ್ದು ಗಾಯಗೊಳ್ತಾ ಇದ್ರು. ಅದನ್ನು ನೋಡ್ಲಿಕ್ಕಾಗದೆ ರಸ್ತೆಯಲ್ಲಿ ಈ ರೀತಿ ಬಿದ್ದಿದ್ದಂಥದ್ದೆಲ್ಲವನ್ನು ಕೂಡ ಈ ಕಡೆಗೆ ನೂಕಿ ಗುಡ್ಡೆ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ರೀತಿಯಾದಂಥ ಕಳಪೆ ಕಾಮಗಾರಿ ಬಿಬಿಎಂಪಿ ಮಾಡಿರುವಂಥದ್ದು. ಸುಮಾರು 1 ಕಿಲೋಮೀಟರ್ ಅಷ್ಟು ರಸ್ತೆಯನ್ನು ಡಾಂಬರೀಕರಣ ಮಾಡಿದ 2 ದಿನಕ್ಕೆ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗುಡ್ಡೆಗಳೇ ಇಲ್ಲಿ ಕಿತ್ತು ಬರ್ತಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರ. ಈ ರೀತಿಯಾದಂಥ ಕಳಪೆ ಕಾಮಗಾರಿಯನ್ನು ಬಿಬಿಎಂಪಿ ಮಾಡಿರುವಂಥದ್ದು. ಹಾಕಿದ 2 ದಿನಕ್ಕೆ ಹಿಂಗೆ ಎತ್ತಿದ್ರೆ ಎಲ್ಲವೂ ಕೂಡ ಮೇಲೆ ಬರುತ್ತೆ. ಬಿಬಿಎಂಪಿ ಕಳ್ಳಾಟ 2 ಕಿತ್ತು ಬರ್ತಿರುವ ಡಾಂಬರಿನ ರಾಶಿ. ಕಳಪೆ ಡಾಂಬರೀಕರಣ ಮಾಡಿದ್ದನ್ನು ನೋಡಿದ್ರಿ. ಆ ಡಾಂಬರೀಕರಣದಿಂದಾಗಿ ಎದ್ದು ಬರ್ತಾ ಇದ್ದಂಥ ಟಾರ್ ಎಲ್ಲವನ್ನು ಕೂಡ ಸ್ವತಃ ಅಂಗಡಿ ಮಾಲೀಕರೇನೆ ಸೈಡ್ಗೆ ಎತ್ಕೊಂಡೋಗಿ ಗುಡ್ಡೆ ಹಾಕಿರುವಂಥ ಚಿತ್ರಣ ಸಿಗ್ತಾ ಹೋಗ್ತಾ ಇದೆ. ಇದು ಮೊನ್ನೆ ರಾತ್ರಿ ಹಾಕಿರುವಂಥ ಟಾರು ಇದೆಲ್ಲವೂ ಕೂಡ ಮೇಲೆ ಬಂದು ಬೈಕ್ ಸವಾರರು ಬಿದ್ದು ಗಾಯಗೊಳ್ತಾ ಇದ್ರು. ವೆಹಿಕಲ್ಗಳು ಸ್ಕಿಡ್ ಆಗ್ತಾ ಇದ್ವು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನೆಲ್ಲವನ್ನು ಕೂಡ ತಂದಿಲ್ಲಿ ಹಾಕಿದ್ದಾರೆ. ನೋಡ್ಬೋದು, ಇದೆಲ್ಲವೂ ಕೂಡ ಡಾಂಬರೀಕರಣ ಮಾಡಿದಂಥ ಟಾರು. ಈ ಟಾರನ್ನು ತಂದು ಇಲ್ಲಿ ಒಂದು ಸೈಡ್ಗೆ ಇದನ್ನ ಅಂಗಡಿಯ ಮಾಲೀಕರು, ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಯ ಮಾಲೀಕರು ಇದರಿಂದಾಗಿ ಸಮಸ್ಯೆ ಆಗುತ್ತೆ ಅಂತೇಳಿ ಇದನ್ನ ತಂದು ಇಲ್ಲಿ ಹಾಕಿದರೆ. ಈ ರೀತಿಯ ಕಳಪೆ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರು ಮತ್ತು ಬಾಣಸ್ವಾಡಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವುದು ಹೀಗೆ. ಸರಿಯಾಗಿ ಬೈಲರ್ ಮಾಡಿಲ್ಲ. ಇದು ತಾರೋ ಚೆನ್ನಾಗಿಲ್ಲ, ಮೋಸ್ಟ್ಲಿ ಆಯಿಲ್ ಹಾಕಿರ್ಬೇಕು ಇವರು. ಅದರಿಂದ ಇದು ಪ್ರಾಬ್ಲಮ್ ಕಿತ್ಕೊಂಡೋಗಿರೋದು. ಬೈಲರ್ ಮಾಡಿದ್ರೆ ಕ್ಲೀನಾಗಿ ಕುತ್ಕೊತದೆ ತಾರು. ಯಾಕಂದರೆ ನಾವು ಮಾಡಿಸಿದ್ದೀವಿ ಕಾಂಟ್ರಾಕ್ಟ್. ಇದು ತಾರು ಸರಿಯಾಗಿ ಇದು ಮಾಡಿಲ್ಲ ಅವರು. ಇಲ್ಲೂ 1 ಕಿಲೋಮೀಟ್ರ್ವರೆಗೂ ಮಾಡಿದ್ದಾರೆ ಇವರು. ಎಷ್ಟು 6-7 ಜನ ಅಲ್ಲಿಂದ ಇಲ್ಲಿ ಬಿದ್ದಿರೋದು. ನಾನು ನಿನ್ನೆ ಅಲ್ಲಿ ಬಿದ್ದೋದೆ, ನಾನು ದೇವಸ್ಥಾನ ಹತ್ರ. ಏನಿಲ್ಲ, ಗಾಡಿಗಳವರೆಲ್ಲ ಬೀಳ್ತಾ ಇದ್ದಾರೆ ಇಲ್ಲಿ. ಅದು ತಾರ ಹಾಕಿರೋದು ಸ್ವಲ್ಪ ಸರಿಯಾಗಿ ಆಗ್ತಾ ಇಲ್ಲ. ಯಾರೋ ಹಾಕಿರೋರು ಸರಿಯಾಗಿ ಹಾಕಿದ್ರೆ ಓಕೆ, ಒಳ್ಳೆಯದು. ಅದನ್ನು ಸರಿಯಾಗಿ ಹಾಕಿಲ್ಲ ಅಷ್ಟೇ, ಬೇರೆ ಇನ್ನೇನಿಲ್ಲ. ಎಲ್ಲ ಗಾಡಿ 2 ವೀಲರ್ಗಳವರು ಬಿದ್ದೋಗ್ತಾ ಇದ್ದಾರೆ. ಏನು ಹಾಕಿರೋದೇ ಸರಿ ಇಲ್ಲ, ಗಾಡಿಗಳೆಲ್ಲ ಬಿದ್ದೋಗ್ತಾ ಇದ್ದಾರೆ. ಆ ಥರ ಮಾಡ್ತಾರೆ. 3 ಡೇಸ್ ಆಗಿರ್ಬೋದು. ಯಾರನ್ನ ಕೇಳೋದು, ಕೌನ್ಸಿಲರೇ ಇಲ್ವಲ್ಲ. ನೈಟ್ ಆಗ್ಬಿಟ್ಟಿರೋದು ಇದು. ಎಸ್, ಬಿಬಿಎಂಪಿ ಕಳಪೆ ಕಾಮಗಾರಿ ಮಾಡಿ ದೊಡ್ಡ ಕಳ್ಳಾಟ ಆಡ್ತಿದೆ, ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ತಿದೆ. ಈ ರೀತಿ ರಸ್ತೆಯ ಡಾಂಬರೀಕರಣ ಕಳಪೆ ಮಾಡಿದ ಬಿಬಿಎಂಪಿಯ ಇಂಜಿನಿಯರ್ಗಳ ವಿರುದ್ಧ ಕ್ರಮ ವಹಿಸ್ತಾರಾ? ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.